ಆತ್ಮೀಯರೇ, ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ತಮಗೆಲ್ಲ ತಿಳಿದಂತೆ ಇದೇ 28ನೇ ತಾರೀಕಿಗೆ ರಾಜ್ಯ ಮಟ್ಟದ ಐತಿಹಾಸಿಕ ಸಮ್ಮೇಳನ, ಅಭಿನಂದನಾ ಸಮಾರಂಭ, ಸುವರ್ಣ ಸಂಭ್ರಮ ಹಾಗೂ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಮಧ್ಯೆ ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ತಮಿಳುನಾಡು ಸರ್ಕಾರ ರಾಜ್ಯದ ಸೇವಾನಿರತ ಶಿಕ್ಷಕರಿಗೆ ಪ್ರತ್ಯೇಕ ಟಿಇಟಿಯನ್ನು ಏರ್ಪಡಿಸುವ ಬಗ್ಗೆ ವ್ಯಾಪಕವಾದ ಚರ್ಚೆ ನಡೀತಾ ಇದೆ. ಅದರ ಬಗ್ಗೆ ಕರ್ನಾಟಕ ಸರ್ಕಾರದಲ್ಲೂ ಕೂಡ ಅದೇ ಮಾದರಿಯಲ್ಲಿ ಮಾಡಿಸಬೇಕು ಅಂತಕ್ಕಂಥ ಒತ್ತಾಯಗಳು ಕೇಳಿ ಬರ್ತಾ ಇದ್ದಾರೆ. ಆತ್ಮೀಯರೇ, ರಾಜ್ಯದ ಸಮಸ್ತ ಶಿಕ್ಷಕರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಏನು ಸೇವೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಪ್ರತ್ಯೇಕವಾಗಿ ಟಿಇಟಿ ಮಾಡಬೇಕು ಅಂತಕ್ಕಂಥ ವಿಷಯ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸರ್ಕಾರದ ಜೊತೆಗೆ ಮಾನ್ಯ ಶಿಕ್ಷಣ ಸಚಿವರು, ಮಾನ್ಯ ಅಧಿಕಾರಿಗಳೊಂದಿಗೆ ಹಲವಾರು ಬಾರಿ ಚರ್ಚೆ ಆಗಿದೆ. ಆ ರೀತಿಯ ಪರೀಕ್ಷೆಯನ್ನು ಮಾಡಲಿಕ್ಕೆ ಕರ್ನಾಟಕ ಸರ್ಕಾರವೂ ಕೂಡ ತೀರ್ಮಾನ ತೆಗೆದುಕೊಳ್ಳಬಹುದು. ಆದರೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಸೇವೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಯಾವುದೇ ಕಾರಣಕ್ಕೂ ಟಿಇಟಿ ಬೇಡ ಅಂತಕ್ಕಂಥ ಒಂದು ನಿಲುವನ್ನು ನಾವು ತೀರ್ಮಾನ ಮಾಡಲಾಗಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಈಗಾಗಲೇ ಸಚಿವ ಸಂಪುಟಕ್ಕೆ ಆ ವಿಷಯವನ್ನು ತಂದು ಸುಪ್ರೀಂ ಕೋರ್ಟಿನ ಅಂತಿಮ ತೀರ್ಪು ಆಗುವವರೆಗೂ ಕೂಡ ವಿನಾಯಿತಿಯನ್ನ ನೀಡಿ, ಇತ್ತೀಚೆಗೆ ಮುಖ್ಯ ಗುರುಗಳಿದ್ದವರು ಹಿರಿಯ ಮುಖ್ಯ ಗುರುಗಳಾದಾಗ ಕೂಡ ಟಿಇಟಿಯನ್ನು ಹೊರತುಪಡಿಸಿ ಬಡ್ತಿಯನ್ನ ಕೊಡಿಸಲಾಗಿದೆ. ಇದರ ಜೊತೆಗೆ ಅಖಿಲ ಭಾರತ ಶಿಕ್ಷಕರ ಸಂಘಟನೆ ಎಐಪಿಟಿಎಫ್ ವತಿಯಿಂದ ಕೂಡ ರಾಷ್ಟ್ರ ಮಟ್ಟದಲ್ಲಿ ಹೋರಾಟಗಳು ನಡೆದಿದೆ. ಎಲ್ಲ ರಾಜ್ಯಗಳ ಸಂಯೋಜಿತ ಸಂಘಟನೆಯಿಂದ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ಗಳಲ್ಲಿ, ನ್ಯಾಯಾಲಯಗಳಲ್ಲಿ ನಾವು ದಾವೆಯನ್ನು ಕೂಡ ಹಾಕಿದ್ದೇವೆ. ಅದರ ಜೊತೆಗೆ ಸಾಂಘಿಕ ಹೋರಾಟಗಳು ಕೂಡ ನಡೆದು ಕೇಂದ್ರ ಸರ್ಕಾರ ಸೇವೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಟಿಇಟಿ ನಿಗದಿಗೊಳಿಸಿರ್ತಕ್ಕಂಥ ಕಾನೂನಿಗೆ ತಿದ್ದುಪಡಿಯನ್ನು ತರಬೇಕು ಅಂತಕ್ಕಂಥ ಒತ್ತಾಯಗಳು ನಡೀತಾ ಇದ್ದಾವೆ. ಈ ಎಲ್ಲ ಕಾರಣಕ್ಕಾಗಿ ಇಂತಹ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನ, ಒತ್ತಾಯವನ್ನು ಮಾಡಲಿಕ್ಕೆ ಇದೇ 28ನೇ ತಾರೀಕಿಗೆ ಹಮ್ಮಿಕೊಂಡಿರ್ತಕ್ಕಂಥ ಐತಿಹಾಸಿಕ ಸಮ್ಮೇಳನಕ್ಕೆ ತಾವೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಸಂಘಟನೆಗೆ ಶಕ್ತಿಯನ್ನು ತುಂಬಬೇಕು. ಸಂಘಟನೆ ಟಿಇಟಿ ವಿಷಯ ಆಗಿರಬಹುದು, ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಆರ್ಥಿಕ ಸೌಲಭ್ಯ ಕೊಡಿಸುವುದಾಗಿರಬಹುದು, ಪ್ರಾಥಮಿಕ ಶಾಲಾ ಸಹ ಶಿಕ್ಷಕ ಹುದ್ದೆಯಿಂದ ಮುಖ್ಯ ಗುರುಗಳಿಗೆ ಬಡ್ತಿ ಕೊಡಿಸುವುದಾಗಿರಬಹುದು, ಹಲವಾರು ಸಮಸ್ಯೆಗಳ ಬಗ್ಗೆ ಸಂಘಟನೆ ಬಹಳ ಗಟ್ಟಿಯಾಗಿ ಸರ್ಕಾರದ ಜೊತೆ ಚರ್ಚೆಯನ್ನು ಮಾಡ್ತಾ ಇದೆ. ಈಗ ಸಮಾವೇಶದ ಮೂಲಕ ಒತ್ತಾಯವನ್ನು ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೇವೆ, ಸರ್ಕಾರದ ಜೊತೆ ನಿರಂತರ ಮಾತನಾಡಿ ಟಿಇಟಿಯನ್ನ ಸೇವಾನಿರತರಿಗೆ ಪ್ರತ್ಯೇಕ ಮಾಡಿಸಬೇಕು ಅಥವಾ ಸಂಪೂರ್ಣವಾಗಿ ಟಿಇಟಿಯನ್ನ ರದ್ದು ಬಿಡಬೇಕಂತ ಹೋರಾಟವನ್ನು ಮುಂದುವರಿಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಸಮಾವೇಶದಲ್ಲಿ ಮಾಡೋಣ. ಬನ್ನಿ, ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಲು ನಿಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ನಮಸ್ಕಾರ.